ಕೊತ್ತೂರು ಮಂಜುನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನೀವು ಕೊಟ್ಟಿರುವಂತ ಒಂದು ಹೇಳಿಕೆಗೆ ಈಗ ಬಿಜೆಪಿ ತೀವ್ರ ವಿರೋಧವನ್ನ ಮಾಡ್ತಿದೆ. ಏನ್ ಹೇಳ್ತೀರಾ ಸರ್ ಈ ಹೇಳಿಕೆ ಬಗ್ಗೆ, ನಿಮ್ಮ ಹೇಳಿಕೆ ಬಗ್ಗೆ? ಇಲ್ಲ, ನಾನು ಯಾರನ್ನೂ ಅಲ್ಲಿ ಬೈದಿಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗಿ ಯಾವುದನ್ನು ಮಾತಾಡಿಲ್ಲ. ನಮ್ಮ ಒಂದು ಆರ್ಮಿನ ಓದ್ಸಲಿ ಬಂದ್ಬಿಟ್ಟು ಪುಲ್ವಾಮಾ ದಾಳಿಯಲ್ಲಿ ಬ್ಲಾಸ್ಟ್ ಆಗಿ 40 ಜನ ಎಷ್ಟೋ ಜನ ಸತ್ತರು. ಇದು 6 ತಿಂಗಳಿಗೊಂದ್ಸಲಿ 3 ತಿಂಗಳಿಗೊಂದ್ಸಲಿ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಆರ್ಮಿಯವ್ರು ನಮ್ಮ ಮನುಷ್ಯರಲ್ವಾ? ನಮ್ಮ ಆರ್ಮಿಯವರು ಈ ದೇಶದ ಮಕ್ಕಳಲ್ವಾ? ಅವ್ರಿಗೆ ಹೆಂಡತಿ ಮಕ್ಕಳು ಇರಲ್ವಾ? ಯಾವಾಗಲೂ ಈ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ರೆ ಇದಕ್ಕೆ ಹೆಂಡ್ ಅನ್ನೋದೇ ಇಲ್ವಾ? ಹಲೋ, ಎಸ್ 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 ಸರ್, ಹೇಳಿ ಸರ್, ಹೇಳಿ, ಮಾತಾಡಿ. ಇದಕ್ಕೆ ಹೆಂಡ್ ಅನ್ನೋದೇ ಇಲ್ವಾ? ಇದಕ್ಕೆ ಹೆಂಡ್ ಅನ್ನೋದೇ ಇಲ್ವಾ? ಮೊನ್ನೆ ಇವಾಗ 5 ಜನ ಉಗ್ರರು ಬಂದು 28 ಜನ ನಮ್ಮವ್ರನ್ನ, ನಮ್ಮ ಭಾರತೀಯರನ್ನ ಸಾಯಿಸ್ಬಿಟ್ಟು ಹೋಗ್ತಾರೆ. ಕೇಳಿ ಕೇಳಿ ಸಾಯಿಸ್ತಾರೆ, ಅವರು ಸಾಯಿಸ್ಬಿಟ್ಟು ಹೋಗ್ತಾರೆ. ಅವ್ರು ನಮ್ಮ ಮಕ್ಕಳಲ್ವಾ? ಅವ್ರು ಈ ದೇಶದ ಮಕ್ಕಳಲ್ವಾ? ಇದು ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಇವತ್ತು ಅವ್ರು 5 ಜನ ಸಿಕ್ಕಿದ್ರ ನಮಗೆ? ಅವ್ರ 5 ಜನ ಎಲ್ಲಿದ್ದಾರೆ? ಅವ್ರು ಒಳಗಡೆ ಬರೋದಕ್ಕೆ ಕಾರಣ ಏನು? ಹೆಂಗ್ ಒಳಗಡೆ ಬಂದ್ರು? ಅದಕ್ಕೆ ಸಪೋರ್ಟರ್ಸ್ ಯಾರು? ಅವ್ರನ್ನ 5 ಜನ ಹಿಡ್ಕೊಂಡ್ಬಂದು ಈ 28 ಜನ ಯಾರು ಸತ್ತಿದ ಅವ್ರ ಹೆಂಡತಿ ಮಕ್ಕಳ ಕೈಯಲ್ಲಿ ಕೊಟ್ಟು ಅವ್ರನ್ನ ಓಡಿಸ್ಬೇಕು. ಅದು ಮಾಡ್ಬೇಕಲ್ವಾ? ನಾವೇನು ಅಲ್ಲಿ ಹೊಡೆದಿದ್ದೀವಿ, ಇಲ್ಲಿ ಹೊಡೆದಿದ್ದೀವಿ, ಅಮೇರಿಕಾದವ್ರೇನೋ ಬಂದ್ರು, ಸೆಂಟ್ರಲ್ಲಿ ಮಾತಾಡಿದ್ರು, ನಿಲ್ಲಿಸಿದ್ರು ಅಂತ ಹೇಳಿದ್ರು. ಸರ್ ಹೌದು ಸರ್, ಅವ್ರು ಹೇಳ್ತಾರೆ, ನಾವು ನಿಲ್ಲಿಸ್ತೀವಿ ಸರ್. ಇವತ್ತು ನಮ್ಮ 40 ಜನ ನಮ್ಮ ಸೈನಿಕರು ಸತ್ರಲ್ಲ, ಅವ್ರಿಗೇನು ಸರ್ ಗೌರವ ಇದೆ? ಯಾರೋ ಹೇಳಿದ್ರು ಅಂತ ನಾವು ಕೇಳಿದ್ರೆ ಇದೇ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡು ಹೋಗ್ತಾ ಇದ್ರೆ ನಾಳೆ ನಮ್ಮ ಮೇಲೆ ಬರಲ್ಲ ಅಂತ ಗ್ಯಾರಂಟಿ ಏನು? ನಿಮ್ಮ ಮೇಲೆ ಬರಲ್ಲ ಅಂತ ಗ್ಯಾರಂಟಿ ಏನು? ಎಲ್ಲರ ಮೇಲೆ ಇದಕ್ಕೇನು ಒಂದು ಅಂತ್ಯ ಅನ್ನೋದೇ ಇಲ್ವಾ ಇದಕ್ಕೆ? ನಾವು ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಿಲ್ಲ, ಇಂಥ ಅವ್ರ ಹೆಸರಿತ್ತು ಕೆಟ್ಟದ್ದು ಮಾತಾಡಿಲ್ಲ, ಯಾರ ಬಗ್ಗೆನೂ ಇದು ಮಾಡಿಲ್ಲ. ನಮ್ಮ ಆರ್ಮಿ ಬಗ್ಗೆ ಆಗಲಿ ಇನ್ನೊಂದು ಬಗ್ಗೆ ಆಗಲಿ ಅಪಾರವಾದಂಥ ಒಂದು ಗೌರವ ಇದೆ. ಅದರಲ್ಲಿ ಯಾರೋ ಇನ್ನೊಬ್ರು ಬಂದ್ಬಿಟ್ಟು ಬಿಜೆಪಿಯವರು ಇದು ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನಾದರೂ ತಪ್ಪು ಮಾಡಿದರೆ ಹೇಳಿ, ಬೇಕಂದ್ರೆ ನಾನೇನಾದರೂ ತಪ್ಪಾಗಿ ಮಾತಾಡಿದ್ದೀನಿ ಅಂದರೆ ನಾನು ಕೈ ಕತ್ತರಿಸ್ಕೊಳ್ತೀನಿ ನಾನು. ಸರ್, ಅಂದ್ರೆ ಈಗ ಟೀಕೆ ಮಾಡೋದು ತಪ್ಪಂತಲ್ಲ, ಬಟ್ ಆದ್ರೆ ಬೂಟಾಟಿಕೆಗೆ 4 ಫ್ಲೈಟ್ಗಳನ್ನ ಹಾರಿಸಿದ್ದಾರೆ ಅಷ್ಟೇ ಅನ್ನುವಂತ ಹೇಳಿಕೆ ಎಲ್ಲೋ ಒಂದ್ ರೀತಿ ಒಂದು ನೆಗೆಟಿವ್ ಇಂಪ್ರೆಷನ್ ಕೊಡುತ್ತಲ್ಲ ಸರ್? ಇಲ್ಲ, 4 ಫ್ಲೈಟ್ ಹಾರಿಸಿದ್ದಾರೆ ಅಂದ್ರೆ ನೀವು ಫ್ಲೈಟ್ ಯಾರು ಹಾರ್ಸಕ್ ಹೇಳಿದ್ರು, ಯಾರು ಮಾಡಕ್ ಹೇಳಿದ್ರು? ನೀವು ಮಾಡಿದ್ರೆ ಉಗ್ರರು ಹೊಡೆದವ್ರು ಎಲ್ಲೋದ್ರು? ನಮ್ಮ ಊರೊಳಗಡೆ ಬಂದು ಹೊಡೆದ್ಬಿಟ್ಟು ಇವತ್ತಿಗೂ ಅವ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಏನದಕ್ಕೆ? ಇವ್ರನ್ನ ಹುಡ್ಕೋದು ಹೋಗ್ಬಿಟ್ಟು ಬೇರೆಯವ್ರ ಮೇಲೆ ಹೋಗ್ತಾರೆ. ಬೇರೆಯವ್ರನ್ನ ಹೊಡಿಲಿ, ಉಗ್ರರು ಎಲ್ಲೇ ಇದ್ರು ಅವ್ರನ್ನ ನೆಲಸಮ ಮಾಡ್ಲಿ, ನಾವೆಲ್ಲರೂ ಅದಕ್ಕೆ ಬಂದು ಸಪೋರ್ಟ್ ಆಗೇ ಇರ್ತೀವಿ. ನಾವು ಹೊಡೆದು ಬಿಟ್ಟು ಹೋದ್ರಲ್ಲ, ಅವ್ರನ್ನೆಲ್ಲಿ ಹಿಡ್ಕೊಂಡ್ ಬಂದಿದ್ದೀರಾ ನೀವು? ಅಂದ್ರೆ ನಮ್ಮೂರಿಗೆ ಬಂದು ನಮ್ಮನ್ನೇ ಹೊಡೆದು ಅವ್ರು ತಪ್ಪಿಸ್ಕೊಂಡು ಹೋಗೋವಷ್ಟು ನಮ್ಮ ಸೆಕ್ಯೂರಿಟಿ ವೈಫಲ್ಯವಿದೆಯಾ? ಅದನ್ನ ಯಾರು ಮಾತಾಡೋದಿಲ್ವಾ? ನೀವೇ ಹೇಳಿ, ನೀವೇ ನ್ಯಾಯ ಹೇಳಿ. ನಿಮಗೆ ಮಾಧ್ಯಮ ಮಿತ್ರರಿಗೆ ಕೇಳ್ತೀನಿ ನಾನು, ನಮ್ಮ ಊರು ಒಳಗಡೆ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಹೊಡೆದ್ಬಿಟ್ಟು ಹೋದ್ರೆ ಏನ್ ಹೇಳ್ತೀರಾ? ಇದಕ್ಕೆ ಅರ್ಥ ನೀವೇ ಹೇಳಿ ಸರ್. ಸರ್, ಅಂದ್ರೆ ಈಗ ಆಪರೇಷನ್ ಸಿಂಧೂರ ಮಾಡಿದ್ರು, ಆಪರೇಷನ್ ಕೆಲ್ಲಾರ ಆಗ್ತಾ ಇದೆ, ಜೊತೆಯಲ್ಲಿ ಯಾವತ್ತೂ ಕೂಡ ಪಾಕಿಸ್ತಾನದ ಹೃದಯ ಭಾಗ ಇಸ್ಲಾಮಾಬಾದಿಗೆ ಅಟ್ಯಾಕ್ ಮಾಡಿಲ್ಲ, ಬಟ್ ಈ ಬಾರಿ ಭಾರತ ಮಾಡಿದೆ, ಅವರ ಉಗ್ರರನ್ನ ನೆಲಸಮ ಮಾಡ್ತಾ ಇದೆ. ಹಾಗಾದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕಿತ್ತು ಅನ್ನುವಂಥದ್ದು ಸರ್ ನಿಮ್ಮ ನಿಲುವು? ನೀವು ಇಸ್ಲಾಮಾಬಾದ್ ಎಲ್ಲಾದ್ರೂ ಹೊಡಿಲಿ, ಎಲ್ಲರಾದ್ರೂ ಹೊಡಿಲಿ, ನಾವು ಅಲ್ಲಿ ಅದಕ್ಕೆಲ್ಲ ನಮ್ ತಕರಾಲಿಲ್ಲ. ಅದಕ್ಕೆಲ್ಲ ನಾವು ಕೇಳ್ತಾ ಇರೋದು, ಉಗ್ರರು ಹೊಡೆದ್ಬಿಟ್ಟು ಹೋಗಿದ್ದವ್ರನ್ನ ನೀವು ಬಿಟ್ಬಿಟ್ಟು ಇನ್ನೊಂದ್ ಕಡೆ ಹೋಗಿದ್ರೆ ಅವ್ರನ್ನೂ ಉಗ್ರರು ಹೊಡಿಲಿವೆ. ಇವ್ರು ನಿಡೀರಿ ಮೊದಲು. ಅದೇನೋ ನ್ಯೂಸ್ಗಳಲ್ಲಿ ಬಂತು ಶ್ರೀಲಂಕಾಗೆ ಓಡೋಗ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಇಮಿಗ್ರೇಷನ್ ಅಷ್ಟು ವೈಫಲ್ಯ ಇದೆಯಾ? ನಿಮ್ ಟಿವಿಗಳಲ್ಲಿ ನೋಡಿದ್ದೆ ಅಷ್ಟೇ. ನಾವು ಶ್ರೀಲಂಕಾಗೆ ಹೋಗಿದಾರಂತೆ, ಅಲ್ಲಿ ಹೇಳಿದಾರಂತೆ, ಅಲ್ಲಿ ಹುಡುಕ್ತಾ ಇದ್ದಾರೆ ಅಂತ. ಅಂದ್ರೆ ಅವ್ರು ಶ್ರೀಲಂಕಾಗೆ ಹೆಂಗ್ ಹೋದ್ರು? ಫ್ಲೈಟ್ ಅಲ್ಲಿ ಹೋದ್ರ, ಇಲ್ಲ ಶಿಪ್ ಅಲ್ಲಿ ಹೋದ್ರ, ಇಲ್ಲ ಹೋಗೇ ಇಲ್ವಾ? ಅವರು ಇಲ್ಲೇ ಎಲ್ಲಾದ್ರೂ ಕುತ್ಕೊಂಡವ್ರ? ಅವರು ಈ ತರ ಇಲ್ಲದೇ ಇರೋ ನ್ಯೂಸ್ಗಳು ಕೊಡ್ತಾ ಇರುವಾಗ ನಾವು ಒಂದು ಭಾರತೀಯರಾಗಿ, ನಾವು ಈ ದೇಶದ ಪ್ರಜೆ ಆಗಿ, ನಾವು ಇವತ್ತು ಅವರು ಯಾರೋ ತೀರೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮಕ್ಕಳು ಅವರು ಯಾರಾದ್ರೂ ಒಂದು ವಿವೇಕಾನಂದ ಆಗ್ಬೋದಾಗಿತ್ತು, ಆ ತೀರೋಗಿರೋರಲ್ಲಿ ಯಾರೋ ಒಬ್ರು ಕುವೆಂಪು ಆಗ್ಬೋದಾಗಿತ್ತು, ಯಾರೋ ಒಬ್ರು ಅದರಲ್ಲಿ ಡಿ ವಿ ಗುಂಡಪ್ಪನವ್ರು ಆಗ್ಬೋದಾಗಿತ್ತು. ಅಂತವ್ರು ನಾವು ಕಳ್ಕೊಂಡಿದೀವಿ ಅಂತ ಅನ್ಕೊಳ್ತೀವಿ ಇವತ್ತು. ಅದರಿಂದ ಮನಸ್ಸಿಗೆ ಬೇಜಾರಾಗುತ್ತೆ ನಮಗೆ. ನಮ್ಮ ಆರ್ಮಿ ಅಂದ್ರೆ ನಮ್ಮ ದೇಶದ ಮಕ್ಕಳಲ್ವಾ? ಈ ದೇಶದ ಪ್ರಾಣಗಳಲ್ವಾ? ನಮಗೋಸ್ಕರ ರಕ್ಷಣೆ ಮಾಡೋರಲ್ವಾ ಅವರು? 40 ಜನ ಒಂದೇ ಸಲ ಸಾಯ್ತಾರಲ್ಲ, 6 ತಿಂಗಳಿಗೊಂದು 3 ತಿಂಗಳಿಗೊಂದು ಈ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಲ್ವಾ ಸರ್ ಇದು? ಅಲ್ಲಿಗೆ ನಮ್ಮ ವೈಫಲ್ಯಗಳು ಏನು ಅನ್ನೋದನ್ನ ನಾವು ಕಂಡಿಡ್ಕೋಬೇಕಲ್ಲ. ವೈಫಲ್ಯಗಳನ್ನ ಏನು ಅಂತ ಕಂಡಿಡ್ಕೊಂಡು ಅದನ್ನ ನಾವು ಸೆಕ್ಯೂರ್ ಮಾಡ್ಕೋಬೇಕಲ್ಲ. ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಿಲ್ಲ, ಯಾರ ಬಗ್ಗೆನೂ ಮಾತಾಡಿಲ್ಲ. ಫ್ಲೈಟ್ಗಳು 4 ಹತ್ತಿದ್ದಾರೆ, ಹೊಡೆದಿದ್ದಾರೆ, ಬಂದಿದ್ದಾರೆ ಅಂತೇಳಿ. ನಮಗೆ ಫ್ಲೈಟ್ 4 ಹತ್ಸ್ಕೊಳ್ಳಿ, 50 ಹತ್ಸ್ಕೊಳ್ಳಿ, 10 ಜನ ಇರಲಿ, ಹೊಡೆದವ್ರು ಯಾರು? ಮೊದಲು ಹೊಡೆದವ್ರು ಅವ್ರು 4 ಜನ ನಮ್ಮೂರಲ್ಲಿ ಬಂದು ಹೊಡೆದವ್ರಲ್ಲ.
ಅವ್ರನ್ನ ಬಿಟ್ಬಿಟ್ಟು ನೀವು ಇನ್ನೊಂದು ಜಾಗದಲ್ಲಿ ನಾವು ಹೊಡೆದಿದ್ದೀವಿ ಅಂತ ಹೊಡೀರಿ, ನಾವು ಅದಕ್ಕೂ ತಕರಾಲಿಲ್ಲ. ನಾವೇನು ಬಟ್ ಉಗ್ರರು ಎಲ್ಲಿದ್ರು ಅವ್ರನ್ನ ಹೊಡಿಬೇಕು. ಉಗ್ರರು ಈ ಪ್ರಪಂಚದಲ್ಲಿ ಉಗ್ರರು ಯಾರು ಇರಬಾರ್ದು ಅನ್ನೋದೇ ನಮ್ಮ ಒಂದು ಆಸೆ. ಎಲ್ಲರೂ ಸಮಾಧಾನವಾಗಿ ಹೋಗ್ಬೇಕು ಅಂತಾನೆ. ಇವ್ರು ಎಲ್ಲೋದ್ರು 5 ಜನ ಏನ್ ಮಾಡಿದ್ರು ನೀವೇ ಹೇಳಿ, ಇದಕ್ಕೆ ಅರ್ಥ ನೀವೇ ಹೇಳಿ. ಮಾಧ್ಯಮ ಮಿತ್ರರಾಗಿ ಪತ್ರಕರ್ತರಾಗಿ ನೀವೇ ಹೇಳಿ. ಇವ್ರನ್ನ ಬಿಟ್ಬಿಟ್ಟು ಇವತ್ತು ಆ ಮಕ್ಕಳು ಅವ್ರ ಪಾಪ ಅವ್ರ ತಂದೆನ ಹೆಂಡತಿ ಮುಂದೆ ಮಕ್ಕಳ ಮುಂದೆ ಗನ್ನಲ್ಲಿ ಶೂಟ್ ಮಾಡಿದಾಗ ಹೆಂಗಿರ್ಬೇಕು ಸರ್, ನೀವೇ ಹೇಳಿ ಸರ್. ಎಸ್ ನಮ್ಮ ಎಸ್ ಕಣ್ಣು ಮುಂದೆ ನಮ್ಮ ಖಂಡಿತವಾಗಿ ಮಕ್ಕಳನ್ನ ಸರ್. ಒಂದ್ ಏಟ್ ಹೊಡೆದ್ರೆ ನಾವ್ ಏನಂತೀವಿ ಸರ್, ನಾವು ಯಾಕಪ್ಪ ಹೊಡೆದೆ ಏನಪ್ಪ ಅಂತ ಕೇಳ್ತೀವಿ. ಒಂದು ಗನ್ ಇಟ್ಕೊಂಡು ಸುಟ್ಟಿದಾಗ ಅವ್ರ ಮನಸ್ಸು ಹೆಂಗಿರ್ಬೇಕು ಸರ್. ಸರ್ ಅಂತಂದ್ರೆ ನೀವು ಹೇಳ್ತಾ ಇರುವಂತದ್ದು ಸರಿಯಾದಂತ ಪ್ರತಿಕಾರ ಇಲ್ಲ ಅಂತ. ಈಗಾಗಲೇ ಹೌದು, ಯಾವಾಗ 100% ಭಾರತೀಯ ಸೇನೆ ದಾಳಿ ಮಾಡ್ತು, ಪಾಕಿಸ್ತಾನಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟು ವಿತ್ ಡಾಕ್ಯುಮೆಂಟ್ ಸಮೇತ ಪ್ರೂಫ್ ಇಟ್ಕೊಂಡೆ ಹಿಂಗಿಂಗ್ ದಾಳಿ ಮಾಡಿದೀವಿ, ಇಂತಿಂತ ಪ್ರದೇಶದಲ್ಲೇ ದಾಳಿ ಮಾಡಿದೀವಿ, ಮುಟ್ಟು ನೋಡ್ಕೊಳ್ಳುವಂತ ಪ್ರತಿಕ್ರಿಯೆ ಕೊಟ್ಟಿದೀವಿ ಅಂತಂದ್ರೆ ಹಾಗಾದ್ರೆ ನೀವು ಅದನ್ನ ನಂಬೋದಿಲ್ವಾ ಸರ್? ಸರ್ ನೀವು ಎಷ್ಟನ್ನ ದಾಳಿ ಮಾಡಿದ್ರಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ನಮ್ಮ ಊರೊಳಗಡೆ ಬಂದು ಉಗ್ರರು 28 ಜನನ ಸಾಯಿಸೋದ್ರಲ್ಲ ಅವ್ರು ಏನಾದ್ರು ಅಂತ ಕೇಳ್ತಾ ಇರೋದು. ನೀವು 100 ಜಾಗದಲ್ಲಿ ಉಗ್ರನ್ನ ಹೊಡೀರಿ, ಉಗ್ರನ್ನ ನೆಲಸಮ ಮಾಡ್ರಿ, ತಕರಾಲಿಲ್ಲ, ಅದಕ್ಕೆ ಸಪೋರ್ಟೇ ನಾವೆಲ್ಲ. ಇವ್ರು ಎಲ್ಲೋದ್ರು, ಇವ್ರಿಗೆ ರಕ್ಷಣೆ ಮಾಡಿರೋರು ಯಾರು ಇದನ್ನ ಕಂಡುಹಿಡೀರಿ ಮೊದಲು. ಅವ್ರನ್ನ ಹಿಡ್ಕೊಂಬಂದು ಆ ಹೆಣ್ಮಕ್ಳು ಕೊಟ್ಟು ಆ ಹೆಣ್ಮಕ್ಳ ಕೈಯಲ್ಲಿ ಓಡಿಸ್ರಿ ಅವ್ರನ್ನ. ನಾವು ಕೇಳ್ತಾ ಇರೋದು ಅದನ್ನ ಕೇಳ್ತಾ ಇರೋದು ನಾವು. ಇದಕ್ಕೆ ಬಿಜೆಪಿ ಅವರನ್ನ ಸ್ಟ್ರೈಕ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂದ್ರೆ ಇವರು ನಾವು ಹೇಳಿರೋದಕ್ಕೆ ಬಿಜೆಪಿ ಅವರು ಸ್ಟ್ರೈಕ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂದ್ರೆ ಹಂಗಾದ್ರೆ ನಮ್ಮ ಭಾರತಕ್ಕೆ ವಿರೋಧಿಗಳ ಇವರು? ನಾವು ಭಾರತ ದೇಶದ ಪರವಾಗಿ ಮಾತಾಡಿದ್ದೀವಿ, ನಮ್ಮ ಸತ್ತಿರುವಂತ ನಮ್ಮ ದೇಶದ ಪ್ರಜೆಗಳಿಗೋಸ್ಕರ ಮಾತಾಡಿದ್ದೀವಿ. ಆ ಹೆಣ್ಣು ಮಕ್ಕಳಿಗೆ ಅಷ್ಟು ಅನ್ಯಾಯ ಆಗಿದೆಯಲ್ಲ, ಆ ಅನ್ಯಾಯದಕ್ಕೋಸ್ಕರ ಮಾತಾಡ್ತೀವಿ ನಾವು. ಇವ್ರಂದ್ರೆ ಸ್ಟ್ರೈಕ್ ಮಾಡೋದಂತೆ. ಏನಕ್ಕೆ ಸ್ಟ್ರೈಕ್? ರೀಸನ್ ಏನ್ರಿ ಸ್ಟ್ರೈಕ್ ಮಾಡೋದಕ್ಕೆ? ಹೇಳಿ ಸರ್, ನೀವು ಹೇಳಿ ಸರ್. ಎಸ್ ಎಸ್ ಸರ್, ಅಂದ್ರೆ ಈಗಾಗಲೇ ನರಮೇಧ ಆಯ್ತು ಪಹಲ್ಗಾಮ್ ಅಟ್ಯಾಕ್ ನಲ್ಲಿ, ಎಲ್ಲರಿಗೂ ಕೂಡ ನೋವಿದೆ. ಬಟ್ ಅದಕ್ಕೆ ಆಪರೇಷನ್ ಸಿಂಧೂರ ಆಯ್ತು, ಆಪರೇಷನ್ ಕೆಲ್ಲಾರ್ ಮೂಲಕವಾಗಿ ಎಲ್ಲರ ಉಗ್ರರನ್ನ ಮನೆ ಸಮೇತ ಧ್ವಂಸ ಮಾಡುವಂತ ಕೆಲಸ ನಿನ್ನೆಯೂ ಕೂಡ ಕಾರ್ಯಾಚರಣೆ ಆಯ್ತಲ್ಲ ಸರ್? ಹೌದು ಸರ್, ನಾವು ಉಗ್ರರ ಮೇಲೆ ನಮ್ಮ ಹೆಣ್ಮಕ್ಳು ಹೋಗಿ ಅಟ್ಯಾಕ್ ಮಾಡಿ ಬಂದಿದ್ದಾರೆ, ನಮಗೆ ಸಂತೋಷ, ನಮಗ ಖುಷಿ ತಂದಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ನಮ್ಮೂರೊಳಗಡೆ ಬಂದವ್ರನ್ನ ಬಿಟ್ಬಿಟ್ರಲ್ಲ ನೀವು. ಇನ್ನೊಂದು ಜಾಗದಲ್ಲಿರೋ ನೋಡಿತಾ ಇದ್ರೆ ಇರ್ಲಿ, ಹೊಡೀರಿ, ಉಗ್ರನ್ನ ಎಲ್ಲಿದ್ರು ನೆಲಸಮ ಮಾಡ್ರಿ. ನಮ್ಮ ಹೆಣ್ಮಕ್ಳು ಯಾರು ಹೋಗಿ ಅವ್ರಿಬ್ರು ಹೋಗಿ ಹೊಡೆದು ಬಂದ್ರು ಅವ್ರ ಪಾದಗಳಿಗೊಂದು ನಮಸ್ಕಾರ ಮಾಡ್ತೀವಿ ನಾವು. ಇಲ್ಲಿ ಬಂದವ್ರನ್ನ ಬಿಟ್ಬಿಟ್ರಲ್ಲ ಸರ್, ಎಲ್ಲೋದ್ರು ಸರ್ ಅವರು? ಊರಲ್ಲಿ ಬಿಟ್ಬಿಟ್ಟು ನಮ್ಮ ಮನೆಯಲ್ಲಿರೋ ಕಳ್ನ ಬಿಟ್ಬಿಟ್ಟು ನಾವು ಬೇರೆ ಮನೆಯವರು ಕಳ್ತನ ಮಾಡ್ತಾ ಇದಾರೆ, ನಾವು ಅಲ್ಲಿ ಹುಡ್ಕೋದೇನು ಸರ್? ಇವ್ರನ್ನ ಹಿಡ್ಕೊಳ್ಳಿ ಸರ್ ಮೊದಲು, ಇವ್ರನ್ನ ಮಾಡಿ ಸರ್. ಅದನ್ನು ಮಾಡಿ ನಾವು ಬೇಡನಲ್ಲ, ಅದನ್ನು ನಾವು ತಕರಾಲಿಲ್ಲ, ವಿರೋಧ ಇಲ್ಲ. ಇವ್ರು ಎಲ್ಲಿ ಹೋದ್ರು ಸರ್ ಪಾಪ? ಈ ಹೆಣ್ಮಕ್ಳ ಗತಿ ಏನಾಗ್ಬೇಕು ಸರ್? ಅವ್ರ ಗಂಡಂದ್ರು ತಿರೋದ್ರಲ್ಲ, ಆ ಹೆಣ್ಮಕ್ಳ ಗತಿ ಏನಾಗ್ಬೇಕು? ನಮ್ಮ ಇವಾಗ ಅವ್ರು ಆ ಹೆಣ್ಮಕ್ಳು ತಿಳ್ಕೋಬೇಕು, ನಮ್ಮ ಯಜಮಾನ್ರನ್ನ ಗನ್ನಿಟ್ಟು ಸುಟ್ಟಿರುವಂತ ಉಗ್ರರನ್ನ ನಮ್ಮ ಸರ್ಕಾರ, ನಮ್ಮ ಆರ್ಮಿ ಹೋಗಿ ಅವ್ರನ್ನ ಹೊಡೆದಿದೆ, ನಮಗೆ ಖುಷಿ ತಂದಿದೆ ಅಂತ ಅವ್ರು ಹೇಳೋವರೆಗೂ ಇದು ಯಾರಿಗೂ ಈ ಭಾರತ ದೇಶದಲ್ಲಿ ಸಮಾಧಾನ ಇರೋದಿಲ್ಲ. ಯಾರು ಸಮಾಧಾನ ಪಡೆಯೋದಿಲ್ಲ. ಇವತ್ತು ನಾನು ಮಾತಾಡ್ತಾ ಇರೋ ಮಾತು ನಾನು ಮಾತಾಡ್ತಾ ಇರೋದಲ್ಲ, ಪಬ್ಲಿಕ್ ಆಗಿ ಜನ ಮಾತಾಡ್ತಾ ಇರೋ ಮಾತು. ನಮ್ಮ ಹತ್ರ ನಮ್ಮನ್ನು ಉಗಿತಾರೆ ಜನ, ನೀವು ಇದ್ರ ಬಗ್ಗೆ ಮಾತಾಡಲ್ವಾ, ನಿಮಗೆ ಹೆಣ್ಮಕ್ಳು ಇಲ್ವಾ, ನಿಮಗೆ ಅಕ್ಕ ತಂಗೀರು ಇಲ್ವಾ ಅಂತ ಕೇಳ್ತಾರೆ ಗೊತ್ತಾ ಜನ ನಮ್ಮನ್ನ. ನೀವೆಲ್ಲ ಇದ್ರ ಬಗ್ಗೆ ಯಾರಿಗೂ ನೀವು ಹೇಳೋದಿಲ್ವಾ? ನೀವೊಂದು MLA ಆಗ್ಬಿಟ್ಟು ಯಾರಿಗೂ ಹೇಳೋದು ಅಷ್ಟು ಭಯ ಏನು ನಿಮಗೆ? ಇದ್ರ ಬಗ್ಗೆ ನೀವೆಲ್ಲ ಮಾತಾಡಲ್ವಂತ ಪಬ್ಲಿಕ್ ನಮ್ಮನ್ನು ಉಗಿತಾ ಇದ್ದಾರೆ.